ಬೆಂಕಿ ಹಚ್ಚಿಬಿಡ್ತೀನಿ, ಜನರ ಕೈಯಲ್ಲಿ ಚಪ್ಲಿಲಿ ಓಡಿಸ್ತೀನಿ. ಸ್ನೇಹಿತರೆ, ಈ ಮಾತುಗಳನ್ನ ರೋಡಲ್ಲಿರೋ ರೌಡಿಗಳು ಆಡಿದ್ರೆ ಒಂದ್ ಲೆಕ್ಕ. ಆದ್ರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರೋ ರಾಜಕಾರಣಿ ಒಬ್ಬ ಮಹಿಳಾ ಅಧಿಕಾರಿಗೆ ಹೀಗೆ ಹೇಳಿದ್ರೆ ಏನರ್ಥ? ಇದು ರಾಜಕೀಯ ದರ್ಪನ ಅಥವಾ ಗೂಂಡಾಗಿರಿನ? ವಿಷಯ ಏನಪ್ಪಾ ಅಂದ್ರೆ, ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ಇದಾನಲ್ಲ, ಅವ್ನ್ ಕಲ್ಟ್ ಸಿನಿಮಾ ಪ್ರಚಾರಕ್ಕೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಎಂಬಾತನು ಯಾರ್ದೇ ಅನುಮತಿ ಇಲ್ಲದೆ ಬ್ಯಾನರ್ ಹಾಕಿಸ್ತಾನೆ. ರಸ್ತೆ ಮಧ್ಯೆ ಹಾಕಿದ್ದಕ್ಕೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಜನರಿಂದ ಕಂಪ್ಲೇಂಟ್ ಬರುತ್ತೆ, ಆಕ್ಸಿಡೆಂಟ್ ಆಗ್ತಿದೆ ಅಂತ ದೂರು ಬರುತ್ತೆ. ಅಲ್ಲಿನ ಮಹಿಳಾ ಪೌರಾಯುಕ್ತೆ ಅಮೃತ ಇರ್ತಾರಲ್ಲ, ಅವರು ಈ ಬ್ಯಾನರ್ ನ ತೆರವು ಮಾಡಿಸ್ತಾರೆ ಅಷ್ಟೇ. ಇಂತ MLA ಎಲ್ಲಿಂದ ಕೋಪ ಬರುತ್ತೋ ಗೊತ್ತಿಲ್ಲ. ಫೋನ್ ಮಾಡಿ ಮೇಡಮ್ಗೆ ರಾಜೀವ್ ಗೌಡ ಏನ್ ಹೇಳ್ತಾನೆ ಗೊತ್ತಾ? ಆಫೀಸ್ಗೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ, ಎಲ್ರನ್ನ ಕರೆಸಿ ಚಪ್ಲಿಲಿ ಓಡಿಸ್ತೀನಿ ಅಂತ. ಸ್ನೇಹಿತರೆ, ಒಬ್ಬ KS ಅಧಿಕಾರಿ ಎಕ್ಸಾಮ್ ಬರೆದು ಕಷ್ಟಪಟ್ಟು ಆ ಹುದ್ದೆಗೆ ಬರ್ತಾರೆ. ಅದರಲ್ಲೂ ಒಬ್ಬ ಮಹಿಳೆ ಕಾನೂನು ಪಾಲನೆ ಮಾಡಿದ್ದಕ್ಕೆ ಅವ್ರಿಗೆ ಬೆಂಕಿ ಹಚ್ಚೋ ಬೆದರಿಕೆ ಹಾಕೋದು ಎಷ್ಟು ಸರಿ? ಇದು ಯಾವ ಸೀಮೆ ಸಂಸ್ಕೃತಿ ರೀ? ಬ್ಯಾನರ್ ಬಿದ್ದು ಅಮಾಯಕರು ಸತ್ರ ಈ ನಾಯಕರು ಬರ್ತಾರಾ? ಇಲ್ವೇ ಇಲ್ಲ. ಆದ್ರೆ ಬ್ಯಾನರ್ ಕಿತ್ರೆ ಬೆಂಕಿ ಹಚ್ಚೋಕೆ ಬರ್ತಾರೆ ಅಲ್ವಾ? ಅಧಿಕಾರ ಇರೋದು ಜನರ ಸೇವೆಗೆ, ದೌರ್ಜನ್ಯ ಮಾಡಕ್ಕಲ್ಲ. ಇವತ್ತು ಅಧಿಕಾರಿಗೆ ಬೈದವರು ನಾಳೆ ಸಾಮಾನ್ಯ ಜನರಿಗೆ ಬೆಲೆ ಕೊಡ್ತಾರ ಇವರು? ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಳುತ್ತಾ ಅಥವಾ ಕಾದ್ ನೋಡ್ಬೇಕು? ನಿಮ್ ಪ್ರಕಾರ ರಾಜೀವ್ ಗೌಡ ಮಾಡಿದ್ದು ಸರಿನಾ? ಒಬ್ಬ ಮಹಿಳಾ ಅಧಿಕಾರಿಗೆ ಹೀಗೆ ಅವಮಾನ ಮಾಡೋದು ಸರಿನಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಪ್ರಶ್ನೆ ಮಾಡೋಣ. ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಗೌರವ ಕೊಟ್ರೆ ಗೌರವ ಸಿಗುತ್ತೆ, ದರ್ಪ ತೋರಿಸಿದ್ರೆ ಜನ ತಾನಾಗೇ ಪಾಠ ಕಲಿಸ್ತಾರೆ. ನೆನ್ಪಿಟ್ಕೊಳ್ಳಿ.